Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 38ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲವು ಕ್ರಮವಾಗಿ 2x+3 ಮತ್ತು x-1 ಮಾನಗಳು ಆಗಿದೆ. ಆ ಕಪ್ಪು ಹಲಗೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಉದ್ದ ಮತ್ತು ಅಗಲವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಎಲ್ ಎಷ್ಟಿದೆ? 2x+3 ಹಾಗೆ ಅಗಲ x-1. ಸೊ ಇಲ್ಲಿ ಆಯತಾಕಾರದ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲಗಳು. ಸೊ ಇಲ್ಲಿ ಆಯತಾಕಾರದ ಕಪ್ಪು ಹಲಗೆಯ ವಿಸ್ತೀರ್ಣ ಅಂದ್ರೆ ಆಯತದ ವಿಸ್ತೀರ್ಣದ ಸೂತ್ರ ಎಲ್ ಇಂಟು ಬಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕಪ್ಪು ಹಲಗೆಯ ವಿಸ್ತೀರ್ಣ ಏನಾಗುತ್ತೆ ಹೇಳಿ? ಕಪ್ಪು ಹಲಗೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ. ಸೊ ಎಲ್ ಎಷ್ಟಿದೆ? 2x+3 x-1. ಸೊ ಈಗ ಮೊದಲನೇ ಪದದಿಂದ ಸೊ 2x ಏನ್ ಮಾಡ್ಬೇಕು ಹೇಳಿ? ಎರಡನೇ ಆವರಣವನ್ನ ಗುಣಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲೇನಾಗತ್ತೆ? 2x ಇಂಟು x-1 ಹಾಗೆ ಎರಡನೆಯ ಪದ +3 ಎರಡನೆಯ ಆವರಣವನ್ನ ಗುಣಿಸ್ಕೊಳ್ಬೇಕು x-1. ಓಕೆ, ಸೊ ಈಗ 2x ಗುಣಿಸು x ಏನಾಗತ್ತೆ ಹೇಳಿ? 2x ಸ್ಕ್ವೇರ್. ಸೊ ಪ್ಲಸ್ ಮೈನಸ್ ಮೈನಸ್ 2x ಇಂಟು 1 ಏನಾಗತ್ತೆ ಹೇಳಿ? 2x ಪ್ಲಸ್ 3 ಗುಣಿಸು x 3x ಆಗತ್ತೆ. ಪ್ಲಸ್ ಮೈನಸ್ ಮೈನಸ್ 3 ಗುಣಿಸು 1 3 ಆಗತ್ತೆ. ಓಕೆ, ಸೊ ಈಗ ಇಲ್ಲಿ ಸಜಾತಿಯ ಪದಗಳು. ಸೊ ಇಲ್ಲಿ 2x ಸ್ಕ್ವೇರ್, ಸೊ -2x ಪ್ಲಸ್ 3x. ಸೊ ಇದೇನಾಗತ್ತೆ ಹೇಳಿ? ಇವುಗಳನ್ನ ಕೂಡಿದಾಗ ಸೊ +1x ಆಗತ್ತೆ. ಸೊ -3. ಓಕೆ, ಹಾಗಾದ್ರೆ ಈ ಕಟ್ಟೆಯ ಸೊ ಈ ಒಂದು ಕಪ್ಪು ಹಲಗೆಯ ವಿಸ್ತೀರ್ಣವು 2x ಸ್ಕ್ವೇರ್ ಪ್ಲಸ್ x -3 ಚದರ ಮಾನಗಳು ಆಗತ್ತೆ. ಓಕೆ, ಥ್ಯಾಂಕ್ ಯು.